11 ರೂಪಾಯಿ 7 ಎಕರೆ ಲೆಕ್ಕ ಹಾಕೋರಿ ಎಷ್ಟು ಬತ್ತು 1 ಎಕರೆ ಉಳ್ಳಾಗಡ್ಡಿ ಯಾರು ಹಾಕ್ತಿರಲ್ಲ ಬೆಸ್ಟ್ ನೋಡ್ರಿ ಮತ್ತೆ ಕಬ್ಬಿಗೆ ಇದು ಹೊಡ್ತಿರಲ್ಲ ಡ್ರೆಂಚ್ಗೂ ನಂಬರ್ 1 ವಿಡಿಯೋ ಮಾಡ್ಕೋರಿ ನಿಮ್ಮ ನಾಳೆ ಹೆಲ್ಪ್ ಆಗ್ತದೆ. ತುಪ್ಪ 1 kg ತುಂಬದ್ರಿ ಅರ್ಧ ಕೆಜಿ ತುಪ್ಪ ಹಾಕಿದ್ರೆ 3 ಕ್ಯೂಚ್ ಹಾಕೋದ್ರಿ ಒಂದೊಂದು ಕ್ಯೂಚ್ ಈ ಬುಟ್ಟಿ ಆಗಿದ್ ಮಾಡಿ ಹೆಚ್ಚಿಗೆ ಆಡೋಣ ಹಂಗೆ ಪೂರ ಹೆಚ್ಚಕ್ರಿ ನೋಡದ ಪೂರ ಇದು ಮಾಡ್ತೀನಿ ದೇವ್ರಿಗೆ ಪಂಚಾಮೃತ ಅಭಿಷೇಕ ಮಾಡ್ತಾರೆ ದೇವ್ರಿಗೆ ಇದು ತ್ರಿಗುಣಾಕಾರ ಅಂತ ತುಪ್ಪ ಅದು ಹಾಕುತ್ತೆ ಸ್ವಲ್ಪ ತುಟ್ಟಿ ಹಿಡಿದಿದ್ರಿ ಮತ್ತೆ ಔಷಧ ಪ್ಯಾಕೆಟ್ ಮಾಡ್ಕೊತೀನಿ ಮನ್ಯಾಗ ಮಾಡ್ಕೊತೀನಿ ಪ್ಲಾಸ್ಟಿಕ್ ಕ್ಯಾನ್ ಹಾಕ್ರಿ ಕಲಸಿರ್ಲ ಇದು ತೋರಿ ಗೊಬ್ಬರ ಚಲ ಡಿಸ್ಟರ್ಬೆನ್ಸ್ ಮಾಡ್ಬೇಡಿ ಇಲ್ಲೇ ಇಟ್ಬಿಡ್ರಲ್ಲ ಗೊಬ್ಬರ ಚಲ ಒಂದು ಬಟ್ಟಿ ಎಲ್ಲ ಗೊತ್ತಾಗತ್ತೆ ಅವ್ರು ಏನ್ ಮಾಡ್ತಾರೆ ಡಿಸ್ಟರ್ಬ್ ಮಾಡಿ ನಾವ್ ಇಲ್ಲಿ ಮಾಡ್ತೀವಿ ನೀವು ನೋಡ್ಕೊತೀನಿ ಅಂದ್ರೆ ಆ ಮಂತ್ರ ಈ ಮಂತ್ರ ಎಲ್ಲ ಬಿಡ್ರಿ ಮಂತ್ರ ಸೇರಿದ್ರೆ ಹೆಚ್ಚಾಗೋದು ಮಹೇಶ ತಾಕತ್ ಅದಕ್ಕ ಈಗ ಗುಡ್ಯಾಂದ ನೋಡಿದಿಲ್ಲ ನೀರ ಹೊರಗಿಂದ ಒಯ್ದಿರ್ತೀವಿ ಹೊರಗಡೆಯಿಂದ ಹೊಳೆ ಕೊಟ್ಟು ಕುಳಿ ನಕ್ಕವು ತೀರ್ತಕ್ಕವು ಬೆಲ್ಲ ಬಾಳೆಹಣ್ಣು ಹಾಲು ತುಪ್ಪ ತಿಂದ್ರಲ್ಲ ಪಂಚಾಮೃತ ತಗೋಲಾರ ಗುಡಿಯಾಗ ಹೋಗಿ ಬಂತು ಪಂಚಗೋವಿ ಒಂದ್ಸಲ ಮಾಡಿ ಇಟ್ಕೊಂಡಿದ್ರಿ ಮೇಲೆ ನೀವು ಟಾನಿಕ್ ಏನ್ ಹೊಡಿತಿರ್ತಿರ್ಲ ಉಳ್ಳಾಗಡ್ಡಿ ಯಾರು ಹಾಕ್ತಿರ್ಲ ಬೆಸ್ಟ್ ನೋಡ್ರಿ ಬೆಸ್ಟ್ ನೀವು ಹೊರಗಡೆ ಸೀಸನ್ ಸ್ಟಾರ್ಟಿಂಗ್ ಒಂದ್ಸಲ 2 ಸಲ ಮಾಡ್ರಿ ಸೀಸನ್ದಾಗ್ರಿ ಪರ್ಫೆಕ್ಟ್ ಆದೈತ್ರಿ ಕಸದ ಕಂಟ್ರೋಲ್ ಆಗೋದಿಲ್ಲ ಸರ್ ಅದ್ರಾಗ ಎದ್ರೋಗ್ರಿ ಉಳ್ಳಾಗಡ್ಡಿ ಅದು ಮತ್ತೆ ಬೇರೆ ನಿಮಗೆ ಬಿಟ್ಟದ ಕಸ ಕೈಗೆ ಮತ್ತೆ ಕಬ್ಬಿಗೆ ಇದು ಹೊಡ್ತಿರ್ಲ ಡ್ರೆಂಚ್ಗೂ ನಂಬರ್ 1 ಅದು ಒಂದ್ ಟೈಮ್ ಮಾಡಿದ್ರು 2 ಮಂತ್ ಬರ್ಬೋದು ಸರ್ 1 ಲೀಟರ್ಗೆ ರೆಡಿ ಮಾಡಿ ಇದು ಅಲ್ಲಿ ಜೀವಾಣುಗಳು ಜೀವನ ಇಂಪಾರ್ಟೆಂಟ್ ಫರ್ಮೆಂಟೇಶನ್ ಇವೆಲ್ಲ ಫರ್ಮೆಂಟೇಶನ್ ಮೆಟೀರಿಯಲ್ ಈಗ ಏನ್ ಹಣ್ಣು ಹಾಕೋದಕ್ಕೆ ಉದ್ದೇಶ ಅಂದ್ರೆ ಕಳಿ ಬರೋದು ಸರಿ ತೆಗದಂಗ ಆಕ್ಚುಲಿ ಹೇಳ್ಬೇಕಂದ್ರೆ ಇವೆಲ್ಲ ಇದ್ರೊಳಗ ಜೀವಾಣುಗಳು ಇರ್ತಾವ್ರಿ ಸಗಣಿದ್ರೊಳಗ ಆ ಜೀವಾಣುಗಳು ಇದ್ರ ಸೇರಿದ್ರೆ ಕಳಿ ಪ್ರಮಾಣ ಹೆಚ್ಚಾಗ್ತೈತಿ ಲಾಸ್ಟ್ ಕುಡಿಯೋದು ಇದ್ರೊಳಗ ಆಲ್ಕೋಹಾಲ್ ಟೈಪ್ ವಸ್ತುನ ಉಳಿತೈತಿ ಇಷ್ಟಾದ್ರೆ ಇದು ಆದ್ರೆ ಬೆಲ್ಲ ಒಂದ್ ಸ್ವಲ್ಪ ಹೆಚ್ಚು ಪುಡಿ ಮಾಡ್ಬೇಕ್ರಿ ಬೆಲ್ಲ ಪುಡಿ ಆಗ್ಬೇಕು
ಪುಡಿ ಆಗ್ಬೇಕಲ್ಲ ಸಣ್ಣ ಎಷ್ಟು ಹಾಕ್ಬೇಕು 5 ಲೀಟರ್ ಇದ್ರೆ 5 ಲೀಟರ್ 3 ಲೀಟರ್ ಹಾಕಲ್ರಿ 2 ಲೀಟರ್ ಮೂತ್ರ 3 ಲೀಟರ್ ಐತೆ ಅಷ್ಟೇ ಇದೆಲ್ಲನೂ ಭಾಳ ಕಡಿಮೆ ಇದು ಒಂದು ಪ್ರೊಸೀಜರ್ ಅಷ್ಟೇ ರೀ. ಸ್ವಲ್ಪ ಒಂದು ಪ್ರಮಾಣ ಹೆಚ್ಚು ಕಡಿಮೆ ಇದ್ರು ನಡೀತೈತಿ ನಮ್ಗ. ಹಿಂಗೆ ಕರೆಕ್ಟಾಗಿ ಯೂಸ್ ಮಾಡ್ಕೋರಿ. ಈಗ ಏನೈತಿ ಅರ್ಧ ಕೆಜಿ ತುಪ್ಪ ಜಾಸ್ತಿ ಐತ್ರಿ, ಹಾಕೋ ರುಚಿ ಕಮ್ಮಿ ಆಗ್ಬೋದು, ಇದಾಗ್ಬೋದು. ಏನ ಪದ್ಧತಿ ಇರತ್ತಿರಲಿ ಆಮೇಲೆ ಮಾಡಿ. ಇವತ್ತು ಕೆಲಸ ಮಾಡ್ರಿ, ಸಗಣಿ ಇತ್ರ ಒಂದು ಅರ್ಧ ಹಾಕ್ರಿ, ಇದನ್ನ ಮೊದಲು ಅರ್ಧ ಹಾಕ್ರಿ. ಎರಡು ಇದು ಮಾಡ್ರಿ, ಅಂದ್ರೆ ಒಂಥರ ಹಿಡಿದಿಲ್ರಿ ಅದ ಲಿಕ್ವಿಡ್ ಅರ್ಧ ಹಾಕ್ತಾರೆ ನೋಡ. ಅದ್ರಾಗ ವಾಪಡಿ ಸುರಿ ಕಡೆ ಬುಟ್ಟಿ ತೋರ್ಲಿ ಈ ಬುಡ್ಡಿ ತೋರಿ ಅರ್ಧ ಹಾಕ್ರಿ. ಅದ್ರಲ್ಲಿ ಸೆಗಣಿನ ಅರ್ಧ ಹಾಕೊಂಡ್ಬಿಡ್ರಿ. ಎರಡು ಕೊಟ್ಟು ಅದಕ್ಕೆ ಹಾಕ್ಬಿಡಿ ಮೂರು ಸ್ವಲ್ಪ ಹುಚ್ಚಿ ಹುಚ್ಚು ಕಡಿಮೆ ಐತೆ ಮಿಕ್ಸ್ ಮಾಡ್ಬೇಕಲ್ಲ ಸರ್. ಸ್ವಲ್ಪ ಹಾಕಿ ಇನ್ನೊಂದು ಸ್ವಲ್ಪ ಜಾಸ್ತಿ ಐತಿ. ಎರಡು ಕೂಡದ ಎಲ್ಲ ಒಂದು 5 ಕೆಜಿಗೆ ಅದನ್ನ ಹೆಚ್ಚೈತ್ರಿ. 20 ಕೆಜಿ ಐತಡ ಸರ್. 5 ಕೆಜಿಗೆ ಹೆಚ್ಚಾರ ಹಾಕ್ಬೇಕು ಅಷ್ಟೇ. ಮಿಕ್ಸ್ ಮಾಡಿ ನೋಡ್ರಿ, ಇನ್ನ ಹುಚ್ಚ ಕಡಿಮೆ ಇದ್ದಾರೆ. ಇನ್ನೊಂದು 2 ಲೀಟರ್ ಈ ಲೆವೆಲ್ ಲಿಕ್ವಿಡ್ ಕೂಡಿ ಈ ಲೆವೆಲ್ ಕಡಿಮೆ ಆಗ್ತದೆ. ಪ್ರಮಾಣ ಹಾಕಿರ ಅದು ಬರೋಬ್ಬರ ಬರ್ತೈತ್ರಿ. ಈಗ ಸ್ಮೆಲ್ ಕಡಕ ಹಾಕತ್ರಿ, ಎಷ್ಟು ಕಡಕ ಮತ್ತೆ ಹಿಂಗ್ ಮಾಡ್ರಿ, ಅರಿವಿ ಸುತ್ತಬೇಕ್ರೆ ಮ್ಯಾಲ ಸೀರೆ ಅರಿವಿ ಪ್ಯಾಕಿಂಗ್ ನರ್ಜ ಕುಂಡ್ಬಾರ್ದು ನೋಡ್ರಿ. ನರ್ಜ್ ಅದು ಇತ್ತಂದ್ರೆ ಆ ಕ್ರಿಮಿಗಳ ಉತ್ಪಾದನೆ ಆಗುತ್ತಾವ್ರಿ, ಹಂಗಾಗಬಾರ್ದು. ನೀವು ಉಳ್ಳಾಗಡ್ಡಿ ರೇಟ್ ಅದು ಹೆಚ್ಚಬೇಕನ್ ಬ್ಯಾಡ್ರಿ, ಉತ್ಪಾದನೆ ಹೆಚ್ಚಾಗ್ಬೇಕಿಲ್ರಿ. ಆಗ್ಬೇಕಲ್ರಿ? ಯಾರು ಉಳ್ಳಾಗಡ್ಡಿ ಹಾಕ್ತಾರಿ? ಎಲ್ಲಾರು ತಯಾರು ಮಾಡ್ತಾರೆ ಇದನ್ನೊಂದು ಮಾಡೋದಲ್ಲ ಕಸ ತೆಗಿಬೇಕ್ರಿ. ಆಕ್ಚುಲಿ ಹೆಂಡೆ ಹಾಕ್ಬೇಕು. ಇದೇನೋ ಸ್ವಲ್ಪ ಲಿಕ್ವಿಡ್ ಆಗ್ಬೇಕ್ರಿ. ಇದು ಮುಚ್ಚಿ ಕಡಿಮೆ ಇದೈತ್ರಿ, ಸಗಣ ಸ್ವಲ್ಪ ಸಗಣಿ ಹೆಚ್ಚಾಗೈತೆ ಸರ್. ಸಗಣಿ 5 ಕಿಲೋ ಸ್ವಲ್ಪ ಜಾಸ್ತಿ ಹಾಕಿರ್ತಾರೆ. ಇನ್ನ ಉಳಿದು ನೋಡ್ರಿ ಅವು ಹುಚ್ಚೆ ಐದಕ್ಕೆ ಬೇಕಾಡ್ರಿ ಇದ ವಾಸ ಹೆಂಗ್ ಬರಕತ್ತಿ, ಅನ್ನ ಇದು ಎಲ್ಲ ಚೊಕ್ ಮಿಕ್ಸ್ ಬರತೈತ್ರಿ. ಇದಕ್ಕೆ ಇದ್ರ ಮೇಲೆ ಅರಿವು ನೋಡ್ರಿ, ಅದು ಲಾಸ್ಟ್ 8 ದಿವಸಿಗೆ ಅದ್ಕೊಳ್ಳೆ ಅದ್ರ ಸ್ಮೆಲ್ ಈ ಟೈಪ್ ಘಾಟ್ ವಾಸ ಬರಂಗಿಲ್ಲ. ಒಂಥರ ಟೇಸ್ಟಿಗೆ ವಾಸ ಬರಕತ್ತಿದ್ವಿ. ಚಾಕ್ಲೇಟ್ ಟೈಪ್ ಫ್ಲೇವರ್ ಬೇರೆ 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 ಹುಳಿ ವಾಸ. ಒಂದು ಚಾಕ್ಲೇಟ್ ತರನ ಬರಲ್ರಿ, ಬೇರೆ ಬೇರೆ ತರ ಸ್ಮೆಲ್ ಬರಕತ್ತೈತ್ರಿ. ನಾವು ಕಳ್ಸೋತ್ನಾಗ ಮತ್ತೆ ಇದನ್ನೇನು ಹಾಕ್ತಿರ್ತಿರ್ಲಿ ಅದ್ರ ಮೇಲೆ ಡಿಪೆಂಡ್ ಆಗೈತಿ. ನಾವು ಈ ಬಾಳೆಕಾಯಿ ಸ್ವಲ್ಪ ಬಾಳೆಕಾಯಿ ಸ್ಮೆಲ್. ಮತ್ತೆ ಈಗ ಏನ್ ಮಾಡ್ಬೇಕಾದ್ರೆ ಇವು ಪೈನಾಪಲ್ ಪೂರ ಹಣ್ಣಿಗೆ ಇರ್ತಾವ್ರಲ್ಲ, ಅವು ಇದ್ರ ಹಿಡಿದ್ವಿ. ಹುಣಸಿಕಾಯಿ ಕಿತ್ತನೂ ಹಣ್ಣುಗಳು ಹಾಕ್ರಿ, ರಸ ಹೆಚ್ಚಿರ್ತೈತಿ. ಈಗ ಏನ್ ಮಾಡ್ರಿ ಅಂದ್ರೆ ಇದ್ರೋಗ್ರಿ, ಇಲ್ಲಿ ಪ್ರತಿ ದಿವಸ ಒಂದ್ಸಲ ತೆಗೆದು ಒಂದ್ ಸ್ವಲ್ಪ ಹಿಂಗ್ ತಿರ್ಸಾಡಿಟ್ರೆ ಚಲೋ, ಎಲ್ಲ ಮಿಕ್ಸ್ ಆಗ್ತೈತಿ. ಈಗ ಬೆಲ್ಲಗೆಲ್ಲ ಕಣ್ಣಿ ಅದು ಐತ್ರಲ್ಲ, ಅದಾಗದಮ್ ಸ್ಟ್ರಾಂಗ್ ಕಾನ್ಸಂಟ್ರೇಟ್ ಬರ್ತೈತಿ. ಒಂದ್ ಕಡೆ ತೆಗಿ ಸೋಸ್ ತೆಗೆದಂತರ ಗಟ್ಟಿ ನೀರ್ ಹಾಕಿ ಮತ್ತೆ ತಕೊಂಡ್ ಬೇರೆ ಕಡೆ ಒಂದ್ ಕಡೆ ಸ್ಟ್ರಾಂಗ್, ಒಂದ್ ಕಡೆ ವೇಸ್ಟ್ ಮಾಡ್ಬೇಡ್ರಿ. ಅರ್ಥ ಐತಿಲ್ರಿ? ಹುಚ್ಚಿ ಅಟ್ಟ ಹಾಕಿ ಹಾಕೋತ ತಕೋರಿ. ಎಷ್ಟು ಎಕರೆ ಆಗ್ಬೋದು ಸರ್? 2ರಿಂದ 5 ml ಹಾಕೋದು. 3 ಸಾವಿರ ಈ ಕಮ್ಮಿ ಒಂದ್ 2,000 ರೂಪಾಯಿ ನಮ್ಮ ಮೀಟರ್ ಎಷ್ಟು ಎಕರೆ ನಾವು ಸ್ಪ್ರೇ ಸುಮಾರು 5ರಿಂದ 6 ಎಕರೆ
5ರಿಂದ 6 ಎಕರೆ 2,000 ರೂಪಾಯಿ ನಿಮ್ ಟನ್ನಿಗೆ ಸಿಗುತ್ತೆ ಹೊರಗಡೆ. ರೇಟ್ ಜಾಸ್ತಿ ಮಾತಾಡ್ಬೋದ್ರಿ ಯಶಸ್ ಕೊಟ್ರಿ ಈಗ ಈಗ 1 ಕೆಜಿ ಹಾಕಿತ್ರಿ ತುಪ್ಪ ಇದ್ರ ಬದಲು ಅರ್ಧ ಕೆಜಿ ಈಗ 60 ರೂಪಾಯಿ ತುಪ್ಪ ರೀ. ಹಾಲು ಎಷ್ಟು? 11 ರೂಪಾಯಿ ಖರ್ಚಾಗೈತೆ ನೋಡ್ರಿ. 11 ರೂಪಾಯಿ 7 ಎಕರೆ ಲೆಕ್ಕ ಹಾಕೋರಿ. ಎಷ್ಟು ಬತ್ತು 1 ಎಕರೆ? 1,200 ರೂಪಾಯಿ ಬತ್ತೆ. 143 ರೂಪಾಯಿ ಬತ್ತೆ 6 ಎಕರೆ. ಅದ 1 ಎಕರೆ ತರಾಕ್ರು 18-19 ರೂಪಾಯಿ ಬೀಳ್ಬೇಕು. ಈಗ ನೀವು ನಾಳೆ ಕಾಟನ್ ಬೇಕ್ರು ಮರಿಯತಿ ಹೊಡ್ಯಾಕ ನೋಡಿ ಡ್ರಿಂಚಿಂಗ್ ಮಾಡ್ತೀವಿ. ಇದನ್ನ ಹಾಕಿ ಡ್ರಿಂಚಿಂಗ್ ಮಾಡ್ತೀವಿ. ಸ್ಪ್ರೇ ಕೊಡ್ಬೋದು. ಸ್ಪ್ರೇ ಇದನ್ನೇ ತಿರುಗಾಡಬೇಕು ಏನಿಲ್ಲ ಇಲ್ಲ ಸರ್. ನಾಳೆ ಹಾಕೋ ಒಂದ್ ಸ್ವಲ್ಪ ಟಿಶರ್ಟ್ ಇಡ್ತಾರೆ ಅಂದ್ರೆ ನಾವು ಯೂಸ್ ಮಾಡೋ ಟೈಮಿಗೆ ಅಷ್ಟೇ. ನಾಳ್ರಿ ಇದು ಮಾಡ್ಲಿಲ್ಲ ಡೈಲಿ 1 ಟೈಮ್ ತಿರುಗಬೇಕು. 2-3 ದಿವಸ ತಿರ್ಸಿರ ಅದಕ್ಕೆ ಕಾನ್ಸಂಟ್ರೇಟ್ ಎಲ್ಲಿದ್ದು ಮಿಕ್ಸ್ ಆಗ್ತದೆ.